ನನ್ನ ಅಂಗೈಕ್ಕಿಂತನೂ ದೊಡ್ಡದಾಗಿರುವಂಥ ದಾಸವಾಳ ಹೂ. ಇದು ಕಟಿಂಗ್ನಿಂದ ಬೆಳೆಸಿರೋದು. ಯಾರೂ ನಂಬಲ್ಲ, ಅಷ್ಟು ಚೆನ್ನಾಗಿ ಇದರಲ್ಲಿ ಹೂ ಬಂದಿದೆ. ಎಷ್ಟು ದೊಡ್ಡದಾಗಿದೆ ಅಂತಂದರೆ ನನಗೆ ಗೆಸ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಹೆಚ್ಚಿಗೆ ಏನು ಫರ್ಟಿಲೈಸರ್ ಮಾಡಿಲ್ಲ, ಏನಿಲ್ಲ. ಒಂದು 6 ಇಂದ 7 ಇಂಚಿನ ಪಾಟಲ್ಲಿ ಒಂದು ಕಟಿಂಗ್ ಹಾಕಿದ್ದೆ. ಇದೇ ರೀತಿ ಇನ್ನೊಂದು ಗಿಡ ಕೂಡ ನನ್ನ ಹತ್ರ ಇದೆ ನೋಡಿ. ಇದರಲ್ಲಿ ಇವಾಗ ಫ್ಲವರಿಂಗ್ ಶುರುವಾಗಿದೆ. ಇದರಲ್ಲಿ ಆಲ್ರೆಡಿ ಹೂಗಳು ಬಂದು ಹೋಗಿದೆ, ಮತ್ತು ಇದರಲ್ಲಿ ಮೊಗ್ಗುಗಳಾಗ್ತಾಯಿದೆ ನೋಡಿ. ನನ್ನ ಅಂಗೈಗಿಂತನೂ ದೊಡ್ಡದಾಗೇ ಇದೆ. ಇದಕ್ಕೆಲ್ಲ ಏನು ಕಾರಣ, ನಾನು ಯಾವ ರೀತಿ ದಾಸವಾಳ ಗಿಡವನ್ನು ಆರೈಕೆ ಮಾಡ್ತೀನಿ, ಅದ್ರ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಮುಗಿದ ನಂತರ ದಾಸವಾಳ ಗಿಡಗಳನ್ನು ಸ್ಪೆಷಲಿ ಹೇಗೆಲ್ಲ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾದಂಥ ಪಾಯಿಂಟ್ ಏನು ಅಂತಂದರೆ ನೋಡಿ, ಕಲರ್ ಎಷ್ಟು ಬ್ರೈಟ್ ಆಗಿದೆ. ಸುಮಾರು ಜನರ ಒಂದು ಕ್ವೆರೀಸ್ ಇರುತ್ತೆ, ಕಂಪ್ಲೇಂಟ್ ಇರುತ್ತೆ, ನಮ್ಮ ದಾಸವಾಳ ಗಿಡದಲ್ಲಿ ಸರಿಯಾಗಿ ಹೂಗಳು ಅರಳ್ತಾ ಇಲ್ಲ. ಜೊತೆಗೆ ಅದರ ಒಂದು ಕೇಸರ ಅಂದರೆ ತೊಟ್ಟು ಏನಿರುತ್ತೆ ಅದು ಕೂಡ ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ದಪ್ಪನಾಗಿದೆ. ಕಲರ್ ಎಷ್ಟು ಎದ್ದು ಕಾಣಿಸ್ತಾ ಇದೆ, ಹೂವಿನ ಗಾತ್ರ, ಅದರ ಒಂದು ಪೆಟಲ್ಸ್ ಎಷ್ಟು ಚೆನ್ನಾಗಿದೆ. ಈ ರೀತಿ ಎಲ್ಲ ನಿಮ್ಗೆ ಏನಾಗಿರುತ್ತೆ, ಡೌಟ್ಸ್ ಇರುತ್ತೆ. ಹೇಗೆ ಇಷ್ಟು ದೊಡ್ಡ ಹೂಗಳು ಬರೋದಕ್ಕೆ ಸಾಧ್ಯ, ಅದು ಕೂಡ ಹೈಬ್ರಿಡ್ ವೆರೈಟಿ. ಆಲ್ಮೋಸ್ಟ್ ತುಂಬ ಜನರಿಗೆ ಏನಾಗಿರುತ್ತೆ ಅಂತಂದರೆ ದೇಸಿ ವೆರೈಟಿ ಏನೋ ಚೆನ್ನಾಗಿ ಹೂಗಳು ಕೊಡ್ತಾ ಇರುತ್ತೆ, ಆದರೆ ಈ ಹೈಬ್ರಿಡ್ ಏನು ಗ್ರಾಫ್ಟೆಡ್ ಗಿಡಗಳಿರುತ್ತಲ್ಲ ಅವು ಅಷ್ಟು ಚೆನ್ನಾಗಿ ಹೂಗಳನ್ನು ಕೊಡಲ್ಲ. ಆದರೆ ಮುಖ್ಯವಾಗಿ ದಾಸವಾಳ ಗಿಡಕ್ಕೆ ಬೇಕಾಗಿರೋದು ಏನು ಅಂತಂದರೆ 8 ರಿಂದ 10 ಗಂಟೆಗಳ ಬಿಸಿಲು, ಮಿನಿಮಮ್ 6 ಗಂಟೆ ಬಿಸಿಲಾದರೂ ಬೇಕೇ ಬೇಕು. ಇವಾಗ ಮಳೆ ತುಂಬಾ ಇದೆ, ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ, ಪ್ರತಿ ದೇಶದಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದರೆ ಮಳೆ ತುಂಬ ಆಗ್ತಾ ಇದೆ. ನೀವೆಲ್ಲ ನ್ಯೂಸ್ನಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಇರುವಾಗ ಗಿಡಗಳಿಗೆ ಚೆನ್ನಾಗಿ ಬಿಸಿಲು ಸಿಗದೆ ಇರುವಾಗ ಗಿಡಗಳು ಏನಾಗುತ್ತೆ, ಈ ಪತ್ರ ಹರಿತು ಏನಿರುತ್ತಲ್ಲ ಗಿಡದಲ್ಲಿ, ಅದು ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಂದರೆ ಫೋಟೋಸಿಂಥೆಸಿಸ್ ಕ್ರಿಯೆಯನ್ನು ಚೆನ್ನಾಗಿ ಮಾಡಲ್ಲ. ಹೀಗಿರುವಾಗ ಹೂವಿನ ಗಾತ್ರ ಚಿಕ್ಕದಾಗುತ್ತೆ. ಆದರೆ ನನ್ನ ಗಾರ್ಡನ್ನಲ್ಲಿರುವಂಥ ಗಿಡಗಳಲ್ಲಿ ಅದು ಯಾವುದೇ ರೀತಿಯ ತೊಂದರೆಗಳಿಲ್ಲ. ಯಾಕಂತಂದರೆ ನಾನು ಹಾಕುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಜೊತೆಗೆ ನಾನು ಮಾಡುವಂಥ ಆರೈಕೆಗಳು ಆಗಿರ್ಬೋದು. ಆನಂತರ ನಿನ್ನೆ ಪದ್ಮಾವತಿ ಅನ್ನೋರು ಕಮೆಂಟ್ ಮಾಡಿದರು, ಸಾರಿ ಹೆಸರು ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಗಿಡವನ್ನು ರಿಪೋರ್ಟ್ ಮಾಡಿ ಸುಮಾರು ದಿನ ಆಯಿತು, ಎಲೆಗಳೆಲ್ಲ ಹಳದಿಯಾಗಿ ಉದುರ್ತಾ ಇದೆ ಅಂತ. ಅದೇ ಒಂದು ಮುಖ್ಯವಾದಂಥ ಟಾಪಿಕ್ ಇವತ್ತಿಂದು. ಏನು ಅಂತಂದರೆ ಕಾರಣ, ನೀವು ಯಾವುದೇ ದಾಸವಾಳ ಗಿಡವನ್ನು ರಿಪೋರ್ಟ್ ಮಾಡಬೇಕಾದ್ರೆ ನರ್ಸರಿಯಿಂದ ತಂದಿರೋದಾಗಿರ್ಬೋದು, ನೀವು ಕಟಿಂಗ್ ಹಾಕಿರೋದಾಗಿರ್ಬೋದು, ಅದಕ್ಕೆ ಮಣ್ಣು ತುಂಬ ಮುಖ್ಯವಾಗಿ ಒಳ್ಳೆಯದಾಗಿ ರೆಡಿ ಮಾಡ್ಕೊಳ್ಬೇಕು. ನೀವೆಲ್ಲ ಕೇಳ್ಬೋದು ಅದೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ ಅಂತಂತ. ಆದರೆ ಅದರಲ್ಲಿ ನಾವು ಹಲವಾರು ವಸ್ತುಗಳನ್ನು ಹಾಕ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಕೆಲವು ವಸ್ತುಗಳು ಗಿಡಗಳಿಗೆ ಚೆನ್ನಾಗಿ ವರ್ಕ್ ಮಾಡ್ಬೋದು, ಇನ್ನು ಕೆಲವು ಅದಕ್ಕೆ ಈ ಸೈಡ್ ಎಫೆಕ್ಟ್ ಕೂಡ ಕೊಡ್ಬೋದು. ಅದು ಯಾವುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಡೀಟೇಲಾಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಈ ದಾಸವಾಳ ಗಿಡವನ್ನು ನೀವು ಮೊದಲನೇದಾಗಿ ಬಂದು ನರ್ಸರಿಯಿಂದ ತೊಗೊಂಡು ಬಂದಿದ್ರೆ ಆ ಗಿಡವನ್ನು ಒಂದು ವಾರ ಅಥವಾ ಒಂದು 8 ದಿನ ಆದರೂ ನೀವೇನು ಮಾಡಬೇಕು, ನಿಮ್ಮ ಒಂದು ಗಾರ್ಡನ್ನಲ್ಲಿ ನೀವಿರುವಂಥ ವಾತಾವರಣದಲ್ಲಿ ಚೆನ್ನಾಗಿ ಸೆಟ್ ಆಗೋದಕ್ಕೆ ಬಿಡಬೇಕು. ಆವಾಗ ಆ ವಾತಾವರಣಕ್ಕೆ ಆ ಗಿಡ ಸೆಟ್ ಆಯಿತು ಅಂತಂದರೆ ಅದು ಸರ್ವೈವ್ ಆಗ್ತಾ ಇದೆ, ಅದರಲ್ಲಿ ನ್ಯೂ ಗ್ರೋತ್ ಶುರುವಾಗ್ತಾ ಇದೆ, ಹೊಸ ಚಿಗುರಾಗಿರ್ಬೋದು, ಹೊಸ ಮೊಗ್ಗು ಹೂಗಳು ಬರ್ತಾ ಇದೆ ಅಂತ ನಿಮಗೆ ಅನಿಸಿದಾಗ ನೀವೇನು ಮಾಡ್ಬೋದು, ರೀಪಾಟಿಂಗ್ ಮಾಡ್ಬೋದು. ಒಂದು ವೇಳೆ ಅದು ಏನಾದರೂ ಎಲೆಗಳು ಹಳದಿ ಆಗ್ತಾ ಇದೆ, ಮೊಗ್ಗು ಉದುರ್ತಾ ಇದೆ, ಅದರಲ್ಲಿ ಆಲ್ರೆಡಿ ಇರುವಂಥ ಮೊಗ್ಗುಗಳು ಕೂಡ ಅರಳ್ತಾ ಇಲ್ಲ ಅಂತಂದರೆ ನೀವು ಇನ್ನೂ ಸ್ವಲ್ಪ ದಿನ ಏನು ಮಾಡಿ, ಕಾಯ್ದು ನೋಡಿ. ಅದರಲ್ಲಿ ಪಾಸಿಟಿವ್ ಗ್ರೋತ್ ಆಗಿರ್ಬೋದು, ಪಾಸಿಟಿವ್ ಒಂದು ಬದಲಾವಣೆ ನಿಮಗೆ ಕಂಡು ಬಂದಾಗ ನೀವೇನು ಮಾಡ್ಬೋದು, ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಬೋದು. ಇದು ಮೊದಲನೇ ಪಾಯಿಂಟ್. ಎರಡನೇದಾಗಿ ಆ ಮಣ್ಣು ಯಾವ ರೀತಿ ಇದೆ. ನರ್ಸರಿಯಿಂದ ಗಿಡಗಳನ್ನು ತಂದ ತಕ್ಷಣ ಕೆಲವೊಬ್ರು ಏನು ಮಾಡ್ತಾರೆ, ಆ ಮಣ್ಣಿನ ಸಹಿತ ಆ ಗ್ರೋ ಬ್ಯಾಗ್ನಲ್ಲಿ ಏನು ಮಣ್ಣಿರುತ್ತೋ ಅದರ ಸಮೇತಾನೇ ಕೆಲವೊಬ್ಬರು ರಿಪೋರ್ಟ್ ಮಾಡಿಬಿಡ್ತೀರ. ಆ ಮಣ್ಣು ನಮ್ಮ ಒಂದು ವಾತಾವರಣಕ್ಕೆ, ನಾವು ಗಿಡಗಳನ್ನು ಬೆಳೆಸ್ತಿರುವಂಥ ವಾತಾವರಣಕ್ಕೆ ಸೆಟ್ ಆಗದೆ ಇರ್ಬೋದು. ಈ ಪುಣೆ ವೆರೈಟಿ ಏನು ಮಣ್ಣಿರುತ್ತಲ್ಲ ಅದು ತುಂಬ ಕೆಂಪಾಗಿ ಹಾಗೂ ಗಟ್ಟಿಯಾದಂಥ ಮಣ್ಣಿರುತ್ತೆ. ಆ ಮಣ್ಣು ನಮ್ಮ ಒಂದು ವೆದರ್ನಲ್ಲಿ ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗಾಗಿ ಆ ಕೆಳಗಡೆ ಇರುವಂಥ ಒಂದು 40% ಮಣ್ಣನ್ನು ಬೇರಿನಿರುತ್ತಲ್ಲ ಅಲ್ಲಿರುವಂಥ ಮಣ್ಣನ್ನು ಸ್ವಲ್ಪ ಬಿಡಿಸಿ ಆನಂತರ ನೀವೇನು ಮಾಡ್ಬೋದು, ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ನಿಮ್ಮ ಒಂದು ಮಣ್ಣಿನ ಮಿಶ್ರಣದಲ್ಲಿ ರಿಪೋರ್ಟ್ ಮಾಡ್ಬೋದು. ಮೂರನೇದಾಗಿ ನೀವು ಯಾವ ವಸ್ತುಗಳನ್ನು ಆ ಒಂದು ಮಣ್ಣಿನ ಮಿಶ್ರಣದಲ್ಲಿ ಹಾಕ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಹೇಗೆ ಅನ್ನೋದಾದರೆ, ಪದ್ಮಾವತಿಯವರು ಹೇಳಿದ್ರು, ನಾನು ಬೋನ್ ಮೇಲ್ ಹಾಕಿದ್ದೀನಿ, ಕಂಪೋಸ್ಟ್ ಹಾಕಿದ್ದೀನಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದರೂ ಕೂಡ ನನ್ನ ಗಿಡದ ಎಲೆಗಳು ಏನಾಗ್ತಾ ಇದೆ, ಉದುರ್ತಾ ಇದೆ, ಹಳದಿ ಆಗ್ತಾ ಇದೆ. ನೋಡಿ, ಯಾವಾಗಲೂ ಗಿಡಗಳು ಏನಾಗಿರುತ್ತೆ, ಕೆಲವೊಮ್ಮೆ ಫ್ರೆಶ್ ಆಗಿ ಕಟಿಂಗನ್ನು ಬೆಳೆಸಿ ಅದರಲ್ಲಿ ಮೊಗ್ಗುಗಳನ್ನು ಬಿಡಿಸಿ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಆ ಗಿಡಗಳನ್ನು ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಅವುಗಳನ್ನು ತೊಗೊಂಡು ಬಂದಿರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಗಿಡಗಳು ಎಷ್ಟು
ಅದರ ಒಂದು ಏಜ್ ಆಗಿರ್ಬೋದು, ಅದರ ಒಂದು ಗಾತ್ರ, ಸೈಜ್ ಆಗಿರ್ಬೋದು, ಅದನ್ನು ನೋಡ್ಕೊಂಡ್ಬಿಟ್ಟು ರಿಪೋರ್ಟ್ ಮಾಡಿ. ನಿಮ್ಗೆ ಸಾಧ್ಯ ಆದರೆ ನರ್ಸರಿಯವರನ್ನು ಕೇಳಿ, ಇದು ಎಷ್ಟು ದಿನಗಳ ಒಂದು ಕಟಿಂಗ್ ಇದೆ. ಆಲ್ಮೋಸ್ಟ್ ಯಾವ ನರ್ಸರಿಯವರು ಹೇಳಲ್ಲ, ಆದರೂ ಕೂಡ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನೀವೇನು ಮಾಡಿ, ಇದು ಎಷ್ಟು ದಿನದ ಒಂದು ಕಟಿಂಗ್ ಇದೆ, ಅಥವಾ ಇದನ್ನು ನಾವು ರಿಪೋರ್ಟ್ ಮಾಡಿದರೆ ಯಾವುದೇ ತೊಂದರೆ ಆಗಲ್ವಾ, ಅಥವಾ ನೀವು ಆ ಕೆಳಗಡೆ ಮಣ್ಣನ್ನು ಸಡಿಲಗೊಳಿಸಿದಾಗ ಆ ಒಂದು ಈ ಬೇರಿನ ಬೆಳವಣಿಗೆಯನ್ನು ನೋಡ್ಕೊಂಡ್ಬಿಟ್ಟು ಕೂಡ ನೀವೇನು ಮಾಡ್ಬೋದು, ಮಣ್ಣಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕು. ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗಿದ್ದರೆ ನೀವು ಹೆವಿ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ನೀವು ಫರ್ಟಿಲೈಸರ್ ಹೆಚ್ಚಿಗೆ ಹಾಕಿದಾಗ ಆ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗಿಲ್ಲ, ಫ್ರೆಶ್ ಆಗಿರುವಂಥ ಕಟಿಂಗ್ ಬೆಳೆದು ಅದರಲ್ಲಿ ಮೊಗ್ಗುಗಳು ಬಂದಿರುವಂಥ ಗಿಡ ಇದ್ದರೆ ಆ ಗಿಡ ಏನಾಗುತ್ತೆ, ಈ ಆಘಾತಕ್ಕೆ ಅಂದರೆ ಸ್ಟ್ರೆಸ್ಗೆ ಒಳಗಾಗುತ್ತೆ. ಆವಾಗ ಎಲೆಗಳ ಹಳದಿ ಆಗೋದಾಗಿರ್ಬೋದು, ಮೊಗ್ಗುಗಳು ಉದುರೋದಾಗಿರ್ಬೋದು, ಕೆಲವೊಮ್ಮೆ ಕಂಪ್ಲೀಟಾಗಿ ಗಿಡನೇ ಒಣಗಿ ಹೋಗುವಂಥ ಒಂದು ಸಾಧ್ಯತೆಗಳು ಉಂಟಾಗತ್ತೆ. ನೆಕ್ಸ್ಟ್ ಬಂದು ಬೋನ್ ಮೀಲ್. ನೀವು ಮೊನ್ನೆ ಹೇಳಿದ್ರಿ ಪದ್ಮಾವತಿಯವರೇ, ಬೋನ್ ಮೀಲ್ ಹಾಕಿದ್ದೀನಿ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಬೋನ್ ಮೀಲ್ ಮಳೆಗಾಲದಲ್ಲಿ ಸೈಡ್ ಇಫೆಕ್ಟ್ ಕೂಡ ಮಾಡ್ಬೋದು. ತುಂಬ ಬೇಗ ಫಂಗಸ್ ಕೂಡ ಬರುತ್ತೆ. ನೀವು ಯಾವ ಒಂದು ಬೋನ್ ಮೀಲ್ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಕೂಡ ಏನಾಗುತ್ತೆ, ಇದು ಡಿಪೆಂಡ್ ಆಗಿರುತ್ತೆ. ಆನಂತರ ನೀವು ಇರುವಂಥ ಏರಿಯಾ ಯಾವ ರೀತಿ ಇದೆ ಅಂತಂದರೆ, ಅಲ್ಲಿ ಇನ್ನೂ ಮಳೆ ಇದೆಯಾ, ಅಥವಾ ಬಿಸಿಲು ಬರ್ತಾ ಇದೆಯಾ, ಮಂಜು ಬೀಳ್ತಾ ಇದೆಯಾ, ಮಳೆ ಕಂಪ್ಲೀಟಾಗಿ ಹೋಗಿಬಿಟ್ಟು ತುಂಬಾ ಅಲ್ಲಿ ಮಂಜು ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ನೀವೇನಾದರೂ ರಿಪೋರ್ಟ್ ಮಾಡಿದ್ರೂ ಕೂಡ ಗಿಡಗಳು ಸ್ಟ್ರೆಸ್ಗೆ ಒಳಗಾಗುತ್ತೆ. ಯಾಕಂತಂದರೆ ಈ ಚಳಿಗಾಲ ಶುರುವಾಯಿತು ಅಂತಂದರೆ ಹಲವಾರು ಗಿಡಗಳು ಏನಾಗುತ್ತೆ ಅಂತಂದರೆ ಡಾರ್ಮೆನ್ಸಿಗೆ ಒಳಗಾಗೋದಕ್ಕೆ ಶುರುವಾಗುತ್ತೆ. ಹಾಗಿರುವಾಗ ನೀವು ಗಿಡಗಳನ್ನು ರಿಪೋರ್ಟ್ ಮಾಡಿದ್ರೂ ಕೂಡ ಗಿಡಗಳು ಏನಾಗುತ್ತೆ, ಈ ಆಘಾತಕ್ಕೆ ಅಂತಂದರೆ ಗಿಡದ ಒಂದು ವಾತಾವರಣಕ್ಕೆ ಆ ಗಿಡ ಹೊಂದಾಣಿಕೆ ಆಗದೇ ಇರೋ ಕಾರಣದಿಂದ ಕೂಡ ಏನಾಗುತ್ತೆ, ಒಣಗುವಂಥ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಆ ಗಿಡದಲ್ಲಿ ಏನಾದರೂ ಇನ್ಸೆಕ್ಟ್ಸ್ ಇದೆಯಾ, ಫಂಗಸ್ ಇದೆಯಾ, ಯಾವುದಾದ್ರೂ ಈ ಆಫಿಡ್ಸ್, ಮಿಲಿಬಗ್ಸ್, ಈ ರೀತಿ ಕಪ್ಪು ಕೀಟಗಳೇನಾದರೂ ಇದ್ದರೆ ಅವುಗಳು ಕೂಡ ಏನು ಮಾಡುತ್ತೆ, ಗಿಡಗಳನ್ನು ಆಂತರಿಕವಾಗಿ ಬಲಹೀನ ಮಾಡ್ತಾ ಇರುತ್ತೆ. ಹೀಗಿರುವಾಗ ನೀವು ಅಂಥ ಗಿಡಗಳನ್ನು ತಂದು ಯಾವುದೇ ರೀತಿಯ ಒಂದು ಅವುಗಳಿಗೆ ಚಿಕಿತ್ಸೆ ಕೊಡದೆ, ಟ್ರೀಟ್ಮೆಂಟ್ ಮಾಡ್ದೇ ಹಾಗೆ ರಿಪೋರ್ಟ್ ಮಾಡಿದ್ರು ಕೂಡ ಕೆಲವೊಮ್ಮೆ ಗಿಡಗಳು ಈ ವೀಕ್ ಆಗಿರುವಂಥ ಸಂದರ್ಭದಲ್ಲಿ ನೀವು ರಿಪೋರ್ಟ್ ಮಾಡಿದ್ರು ಕೂಡ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ. ರಿಪೋರ್ಟ್ ಮಾಡಬೇಕಾದ್ರೆ ಚಿಕ್ಕದಾಗಿರುವಂಥ ಗಿಡ ಇದ್ದರೆ ನೀವೇನು ಮಾಡಿ, ಸ್ವಲ್ಪ ಪ್ರಮಾಣದಲ್ಲಿ ಕಂಪೋಸ್ಟ್ ಹಾಗೂ ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆಯ ಪೌಡರ್ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಟೀ ಪೌಡರ್ ಹಾಗೂ ಫಂಗಿಸೈಡ್, ಆನಂತರ ಸಾಯಿಲ್ ಮಿಕ್ಸ್ಚರ್ನಲ್ಲಿ ನಿಮಗೆ ಈ ಮರಳು, ಮಣ್ಣು ಹಾಗೂ ಸ್ವಲ್ಪ ರೈಸ್ ಹಸ್ಕ್ ಮಿಕ್ಸ್ ಮಾಡಿ ಮಣ್ಣಿನ ಒಂದು ಮಿಶ್ರಣವನ್ನು ತಯಾರು ಮಾಡಿ ರಿಪೋರ್ಟ್ ಮಾಡಿ. ಸಾಧ್ಯವಾದಷ್ಟು ಫರ್ಟಿಲೈಸರ್ನ ಒಂದು ಅಳತೆ ಕಡಿಮೆ ಇರಲಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ, ಗಿಡಗಳಿಗೆ ಯಾವುದೇ ರೀತಿಯ ಸ್ಟ್ರೆಸ್ ಉಂಟಾಗಲ್ಲ. ಆನಂತರ ಗಿಡಗಳನ್ನು ರಿಪೋರ್ಟ್ ಮಾಡಿದ ನಂತರ ನೀವು ಎಲ್ಲಿ ಇಡ್ತಿದ್ದೀರಾ, ಒಂದು ವೇಳೆ ತುಂಬಾ ಹೆವಿ ರೇನ್ಫಾಲ್ ಆಗ್ತಾ ಇದೆ, ಮಳೆ ಆಗ್ತಾ ಇದೆ, ಡೈರೆಕ್ಟಾಗಿ ಮಳೆಯಲ್ಲಿಟ್ಟರೂ ಕೂಡ ಗಿಡದಲ್ಲಿರುವಂಥ ಪೋಷಕಾಂಶಗಳು ಹರಿದೋಗಿಯೂ ಏನಾಗ್ಬೋದು, ಗಿಡ ಸ್ಟ್ರೆಸ್ಗೆ ಒಳಗಾಗಿ, ಆಘಾತಕ್ಕೆ ಒಳಗಾಗಿ ಎಲೆಗಳು, ಮೊಗ್ಗುಗಳು ಹಳದಿಯಾಗಿ ಉದುರ್ಬೋದು. ಇಲ್ಲ ಅಂತಂದರೆ ತುಂಬಾ ಬಿಸಿಲಿದೆ, ಡೈರೆಕ್ಟಾಗಿ ರಿಪೋರ್ಟ್ ಮಾಡಿದ ತಕ್ಷಣ ನಾನು ಬಿಸಿಲಿನಲ್ಲಿ ಗಿಡಗಳನ್ನು ಇಟ್ಟರೂ ಕೂಡ ಏನಾಗುತ್ತೆ, ಗಿಡದ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ. ಆನಂತರ ಈ ಗಿಡದ ಒಂದು ಬೇರುಗಳನ್ನು ನೀವೇನಾದರೂ ತುಂಬಾ ಡಿಸ್ಟರ್ಬ್ ಮಾಡಿದ್ರೂ ಕೂಡ ಗಿಡದ ಎಲೆಗಳು ಹಾಗೂ ಮೊಗ್ಗುಗಳು ಹಳದಿ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲ ಅಂತಂದರೆ ಕೆಲವೊಮ್ಮೆ ತುಂಬಾ ಈ ಕೆಮಿಕಲ್ ಫರ್ಟಿಲೈಸರ್ಸನ್ನು ನಾವು ಯೂಸ್ ಮಾಡಿ ಈ ಮಣ್ಣಿನ ಮಿಶ್ರಣವನ್ನು ರೆಡಿ ಮಾಡಿ ಗಿಡಗಳನ್ನು ರಿಪೋರ್ಟ್ ಮಾಡಿದ್ರೂ ಕೂಡ ಕೆಲವೊಮ್ಮೆ ಗಿಡಗಳು ಏನಾಗುತ್ತೆ, ತಮ್ಮ ಎಲ್ಲ ಎಲೆಗಳನ್ನು ಉದುರಿಸಿ ಗಿಡಗಳು ತುಂಬಾ ಈ ಸಾಯುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಗಮನದಲ್ಲಿಟ್ಕೊಂಡು ದಾಸವಾಳ ಗಿಡಗಳನ್ನು ನೀವು ಕಟಿಂಗ್ ಆಗಿರ್ಬೋದು ಅಥವಾ ನರ್ಸರಿಯಿಂದ ತಂದಿರುವಂಥ ಗಿಡಗಳನ್ನು ರಿಪೋರ್ಟ್ ಮಾಡಿದಾಗ ಗಿಡಗಳು ಖಂಡಿತ ಯಾವುದೇ ರೀತಿಯ ತೊಂದರೆಗೆ ಒಳಗಾಗಲ್ಲ. ಇಲ್ಲ ಅಂತಂದರೆ ನೀವು ಸಡನ್ನಾಗಿ ಯಾವುದೋ ಒಂದು ಮಣ್ಣಿನ ಮಿಶ್ರಣ, ಅದಕ್ಕೆ ಯಾವ ಫರ್ಟಿಲೈಸರ್ ಇದೆಯೋ ಆ ಫರ್ಟಿಲೈಸರನ್ನು ಹಾಕಿ ನೀವು ರಿಪೋರ್ಟ್ ಮಾಡಿ ಅದರ ಒಂದು ಅನುಕೂಲ ಅನಾನುಕೂಲಗಳನ್ನು ನೋಡದೆ ನೀವು ಅದನ್ನು ರಿಪೋರ್ಟ್ ಮಾಡಿದ್ರೆ ಗಿಡಗಳು ಖಂಡಿತ ಉಳಿಯಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವೆಲ್ಲ ಕಾರಣಗಳು ಗಿಡದ ಎಲೆಗಳು ಉದುರೋದಕ್ಕೆ ಹಾಗೂ ಗಿಡಗಳು ಸ್ಟ್ರೆಸ್ಗೆ ಒಳಗಾಗೋದಕ್ಕೆ ರಿಪೋರ್ಟ್ನ ನಂತರ ಕಾರಣಗಳನ್ನು ಈ ವಿಡಿಯೋನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸೋದಕ್ಕೂ ಮುಂಚೆ ತುಂಬ ದಿನಗಳ ಮಧ್ಯದಲ್ಲಿ ಗ್ಯಾಪ್ನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ಕಡೆ ಇನ್ನೂ ಮಳೆ ಇದೆ, ಕಂಪ್ಲೀಟ್ ಆಗಿ ಹೋಗಿಲ್ಲ. ಆ ಕಾರಣದಿಂದ ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಸಾಧ್ಯವಾದಷ್ಟು ಆ ವಿಡಿಯೋಗಳ ಬಗ್ಗೆ, ಆ ಒಂದು ಮಾಹಿತಿ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯಾರೂ ಬೇಜಾರಾಗಬೇಡಿ. ತುಂಬ ಜನ ಕೇಳ್ತಾ ಇದ್ದೀರಾ. ಕುಸುಮಾ ಗಣೇಶ್ ಅವರು ಕೂಡ ಕೇಳಿದ್ರು, ಯಾಕೆ ಆಶಾ ಅವರೇ
ಯಾವುದೇ ರೀತಿಯ ವಿಡಿಯೋಗಳನ್ನು ಹಾಕ್ತಾ ಇಲ್ಲ. ಸೊ ಈ ಒಂದು ಕಾರಣದಿಂದ ವಿಡಿಯೋಗಳನ್ನು ಹಾಕ್ತಾ ಇಲ್ಲ. ಆದರೆ ನಿಮ್ಮ ಎಲ್ಲ ಒಂದು ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ನೀವು ಮಾಡ್ತಿರುವಂಥ ಮೆಸೇಜ್ ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಯಾಕಂತಂದರೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋದ ಒಂದು ವೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ದೊಡ್ಡ ಒಂದು ಸಂಗತಿ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಮಳೆ ಕಡಿಮೆ ಆಗ್ತಿದ್ದಂತೆ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ. ನೋಡಿ, ನಾನು ಮಳೆ ಆಗ್ತಾ ಇದ್ರೂ ಕೂಡ ಮಧ್ಯ ಮಧ್ಯದಲ್ಲಿ ಬಿಸಿಲು ಕಡಿಮೆ ಆದಾಗ ಈ ರೀತಿ ಇನ್ಫೆಕ್ಟ್ ಆಗಿರುವಂಥ ಎಲೆಗಳನ್ನು, ಬ್ರಾಂಚಸ್ಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದೆಲ್ಲವನ್ನು ನೀವು ಕೆಲಸಗಳನ್ನು ಮಳೆಗಾಲದಲ್ಲಿ ಮಾಡ್ಕೊಳ್ಬೋದು. ಯಾಕಂತಂದರೆ ಇವಾಗ ಗಿಡಗಳು ತುಂಬಾ ಎಫೆಕ್ಟ್ ಆಗುತ್ತೆ. ಮಾಯಿಶ್ಚರ್ ತುಂಬ ಇರೋದ್ರಿಂದ ಗಿಡಗಳಲ್ಲಿ ಮಿಲಿ ಬಗ್ಸ್, ಆಫಿಡ್ಸ್ ತುಂಬಾ ಕಾಣ್ತಾ ಇರೋದ್ರಿಂದ ನನ್ನ ಚಾನಲ್ನಲ್ಲಿ ಹಲವಾರು ಮಾಹಿತಿ ಅಂತಂದರೆ ಪೆಸ್ಟಿಸೈಡ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಯಾವ ಒಂದು ಪೆಸ್ಟಿಸೈಡ್ ಅನುಕೂಲ ಆಗುತ್ತೋ ಆ ಒಂದು ವಿಡಿಯೋಗಳನ್ನು ನೋಡಿ ನೀವೇನು ಮಾಡ್ಬೋದು, ಗಿಡಗಳಿಗೆ ಅಪ್ಲೈ ಮಾಡ್ಬೋದು. ಹಾಗಂತ ತುಂಬಾ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇದು ಕೂಡ ನಾನು ಒಂದು 15 ದಿನಗಳ ಹಿಂದೆ ರಿಪೋರ್ಟ್ ಮಾಡಿದ್ದೆ. ಇದು ಕೂಡ ಗ್ರಾಫ್ಟೆಡ್ ಅಂತಂದರೆ ನರ್ಸರಿಯಿಂದ ತಂದಿರೋದು. ಆದರೆ ಸುಮಾರು 4 ವರ್ಷದ ಹಿಂದಿನ ಗಿಡ, ಯಾವುದೇ ರೀತಿ ಸ್ಟ್ರೆಸ್ ಆಗಿಲ್ಲ. ಒಳ್ಳೆಯ ಒಂದು ಸಾಯಿಲ್ ಮಿಕ್ಸ್ಚರಲ್ಲಿ ಈ ಒಂದು ಗಿಡವನ್ನು ನಾನು ರಿಪೋರ್ಟ್ ಮಾಡಿರೋದ್ರಿಂದ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮ ಈ ಗಿಡದ ಮೇಲೆ ಆಗಿಲ್ಲ. ಯಾವ ಮೊಗ್ಗುಗಳು ಚಿಕ್ಕದಾಗಿತ್ತು ಅದು ಇವಾಗ ಚೆನ್ನಾಗಿ ದೊಡ್ಡದಾಗಿ ಬೆಳೀತಾ ಇದೆ. ಸೊ ಇದಿಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಆನಂತರ ನೆಕ್ಸ್ಟ್ ಬಂದು ನಿಮಗೆಲ್ಲರಿಗೂ ತಿಳಿದೇ ಇದೆ, ಮಳೆ ಕಡಿಮೆ ಆದ ನಂತರ ನಾನು ಮತ್ತೆ ವಿಡಿಯೋಗಳನ್ನು ಹಾಕ್ತೀನಿ. ಸೊ ಯಾರೂ ಬೇಜಾರಾಗಬೇಡಿ, ಕನೆಕ್ಟ್ ಆಗಿರಿ ಚಾನಲ್ ಜೊತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆತು ಬಿಡ್ತೀರಾ. ಇದರಿಂದ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ಬರಲ್ಲ. ಹಾಗಾಗಿ ನಿಮಗೆ ನಾನು ಯಾವಾಗ ಯಾವ ವಿಡಿಯೋ ಹಾಕ್ತೀನಿ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್.